ಫೈನಲಿ ನಾವು ನೀವು ಎಷ್ಟೋ ದಿನದಿಂದ ಬೇಡಿಕೆ ಇಟ್ಟಿರುವಂಥ, ಎಷ್ಟೋ ದಿನದಿಂದ ಕಾಯ್ತಾ ಇರುವಂಥ, ಎಷ್ಟೋ ಜನರ ಕನಸು ನನಸಾಗುವಂಥ ಒಂದು ದಿನ ಇವತ್ತು ಬಂದತ್ರಿ. ಎಷ್ಟೋ ಊರಿನ ಜನಕ್ಕೆ ಆಸೆ ಇರುತ್ತೆ ನಮ್ಮ ಊರಿಗೆ ಒಂದು ರೈಲ್ವೆ ಸ್ಟೇಷನ್ ಆಗ್ಬೇಕು, ಆಗಿ ಒಂದು ಟ್ರೈನ್ ಬರ್ಬೇಕಂತಂದು. ಬಟ್ ಅಂಥ ಒಂದು ಅಪರ್ಚುನಿಟಿ ಎಲ್ಲ ಊರಿಗೆ ಸಿಗಲ್ರಿ. ಅಂತ ಒಂದು ಅವಕಾಶ ಇವತ್ತು ನಮಗೆ ಕುಷ್ಟಗಿ ತಾಲೂಕಿನ ಮಂದಿಗೆ ಇವತ್ತು ಸಿಗತೈತಿ. ಇವತ್ತು ಡೇಟ್ ಬಂದ್ಬಿಟ್ಟು ಮೇ 15, 2025. ಏನು ಸ್ಪೆಷಲ್ಪ ಅಂತ ನಿಮ್ಗೆ ಆಲ್ರೆಡಿ ಹಿಂದೆ ನೋಡಿ ಗೊತ್ತಾಗೇ ಬಿಡ್ರತ್ತೆ ಅನ್ಸುತ್ತೆ. ಇವತ್ತಿನ ಕುಷ್ಟಗಿ ಒಳಗೆ ಹೊಸದಾಗಿ ರೆಡಿ ಆಗಿರುವಂಥ ನಮ್ಮ ರೈಲ್ವೆ ಸ್ಟೇಷನ್ ಇನಾಗ್ರೇಟ್ ಆಗತ್ತೆ ರೀ. ಇನಾಗ್ರೇಟ್ ಮಾಡಕ್ಕೆ ಬರತ್ತಾರ ನಮ್ಮ ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ಆದಂಥ ವಿ ಸೋಮಣ್ಣ ಸರ್. ಜೊತೆಗೆ ಇಲ್ಲಿ ಭಾಳ ಜನ ಕಾರ್ಯಕರ್ತರು, ಮುಖ್ಯಸ್ಥರು, ರಾಜಕಾರಣಿಗಳು, ಊರಿನ ಪ್ರತಿನಿಧಿಗಳು ಎಲ್ಲರೂ ಭಾಗಿಯಾಗತ್ತಾರ. ಅದ್ರ ಜೊತೆಗೆ ಗ್ರಾಮಸ್ಥರನ್ನು ಭಾಳ ಹೆಚ್ಚಿನ ಸಂಖ್ಯೆ ಒಳಗೆ ಇಲ್ಲೇ ಕೂಡ್ಯಾರ. ಬರೀ ಈಗ ಪಟ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಸ್ಟೇಷನ್ ಯಾವ ಥರ ರೆಡಿ ಆಗೈತಿ, ಪ್ಲಾಟ್ಫಾರ್ಮ್ ಹೆಂಗೈತಿ, ನಮ್ಮ ಟ್ರೈನ್ ಯಾವುದು, ರೂಟ್ ಯಾವುದು, ಟಿಕೆಟ್ ಕೌಂಟ್ರೆ ಪ್ರತಿಯೊಂದನ್ನು ನಾವು ನೋಡೋಣ ಅಂತ ಆಲ್ರೆಡಿ ಇಲ್ಲಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗೈತಿ. ಸದ್ಯಕ್ಕೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ನಮಸ್ಕಾರ, ನಮ್ಮಂದಿಗೆ ನನ್ನ ಕಡೆಯಿಂದ ನಾನು ಮತ್ತೊಂದು ಸ್ಪೆಷಲ್ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸದ್ಯಕ್ಕೆ ನಾ ಹೇಗದೇನ್ರಿ ಕುಷ್ಟಗಿ ರೈಲ್ವೆ ಸ್ಟೇಷನ್ ಹೊರಗೆ ಇಲ್ಲಿ ನೋಡತ್ತೀರಿ ಎಷ್ಟು ಚಂದ ಇಲ್ಲಿ ರೆಡಿ ಮಾಡ್ಯಾರ ಎಲ್ಲಾನು ಅಂತಂದು. ಇಲ್ಲೇ ನಮ್ಗೆ ಕಾಣತ್ತೆ ನಮ್ಮ ಮಸ್ತಾಗಿ ರೆಡಿ ಆಗಿರುವಂಥ ಕುಷ್ಟಗಿ ರೈಲ್ವೆ ಸ್ಟೇಷನ್. ಆ ಕಡೆನಲ್ಲಿ ಫಂಕ್ಷನ್ ಆಗತ್ತೆ. ಇಲ್ಲೆಲ್ಲ ನೋಡತ್ತೀರಿ ಇಲ್ಲಿ ನಾಷ್ಟಾದ ಟಿಫಿನ್ ಗಿಫಿನ್, ಆ ಕಡೆ ಮಜ್ಜಿಗೆ, ನೀರು ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಮಾಡ್ಯಾರ. ಅಲ್ಲಿಂದ ಹಿಡಿದು ಇಲ್ಲಿ ಮಟನು ಕಂಟಿನ್ಯೂ ನಿಮ್ಗೆ ಫ್ಲೆಕ್ಸ್ ಮಾಡಕ್ಕೆ ಸಿಗತ್ತೆ. ನನಗಿದು ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಏನಾಗಲ್ಲ ಅಂತ ಅನ್ಸಾಗತ್ತೆ ಇಲ್ರಿ. ಇದು ಕಲ್ಯಾಣ ಮಂಟಪ ಇಲ್ಲಿ ಒಂದು ಮದುವೆ ನಡೆಯದಂತ ನಂಗೆ ಅನ್ಸಾದ್ ಬಿಡತ್ತಿ. ಸೇಮ್ ಅದ ಫೀಲಿಂಗ್ನಾಗ ಅದ ನಾನು. ಯಾಕಂದ್ರೆ ಇಷ್ಟು ಚಂದ ಈ ಉದ್ಘಾಟನೆ ಒಳಗೆ ಎಲ್ಲರೂ ಪಾಲ್ಗೊಂಡಾರ ಅಂತಂದು ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಗ್ರಾಮಸ್ಥರು ಅಲ್ಲಿ ಮೇಲೂ ಜನ ಅದ್ರ. ಆಲ್ರೆಡಿ ನಮ್ಮ ಟ್ರೈನ್ ಅಲ್ಲಿ ರೆಡಿ ಐತಿ. ನಮ್ಮ ವಿ ಸೋಮಣ್ಣ ಸರ್ ಕೂಡ ಈಗ ಜಸ್ಟ್ ಎಂಟರ್ ಆದ್ರೆ. ಇಲ್ಲಿ ನೋಡತ್ತೀರಿ ನೀವು ಹೊರಗಿಂದ ನಮ್ಮ ಕುಷ್ಟಗಿ ರೈಲ್ವೆ ಸ್ಟೇಷನ್ ಇಷ್ಟು ಮಸ್ತ್ ರೆಡಿ ಮಾಡ್ಯಾರ ಹೇಳ್ರಿ. ಇಲ್ಲಿ ನೋಡತ್ತೀರಿ ನೀವು ಕಂಟಿನ್ಯೂ ಇಲ್ಲಿ ನಾರ್ಮಲ್ ಆಗಿ ಪೇಂಟ್ ಮಾಡಿ ಅಷ್ಟೇ ಬಿಡ್ದಂಗನ ನಮ್ಮ ಕರ್ನಾಟಕದ ಪ್ರೇಕ್ಷಣಿಕ ಸ್ಥಳ ಏನೇನು ಅದಾವಲ್ರಿ ಅವೆಲ್ಲ ಐಹೊಳೆ, ಪಟ್ಟದಕಲ್ಲು, ಹಂಪಿ ಇವೆಲ್ಲದ್ರದ್ದು ಪೇಂಟಿಂಗ್ ಇಲ್ಲಿ ಮಾಡಿ ಈ ಸ್ಟೇಷನ್ ಇಂದ ಲುಕ್ ಇನ್ನೂ ಬ್ಯೂಟಿಫುಲ್ ಕಾಣುವಂಗ ಮಾಡ್ಯಾರ. ಭಾಳ ಜನ ಇಲ್ಲಿ ನೋಡತ್ತಿರೋ ಗ್ರಾಮಸ್ಥರು ಎಷ್ಟು ಜನ ಇಲ್ಲಿ ಕೂಡಿ ಇದನ್ನ ಉದ್ಘಾಟನೆ ಒಳಗೆ ಪಾಲ್ಗೊಂಡ್ರ ಅಂತಂದು. ಆ ಕಡೆ ಇಲ್ಲಿ ಫಂಕ್ಷನ್ ಆಗತ್ತೆ. ಬರೀ ಈಗ ಮೊದ್ಲ ಸ್ಟೇಷನ್ ತೋರಿಸ್ತಾ ನಿಮಗೆ. ನಾರ್ಮಲ್ ಆಗಿ ನಿಮಗೆ ಸಿಂಧೂರು ಮತ್ತು ಕಾರಟಗಿ ರೈಲ್ವೆ ಸ್ಟೇಷನ್ ನೋಡ್ದಂಗೆ ಇದು ಕೂಡ ಅಂದ್ರೆ ಗ್ರೌಂಡ್ ಫ್ಲೋರ್ಕ್ಕಿಂತ ಒಂದು ಫ್ಲೋರ್ ಹೈಟ್ ಐತೆ. ಅಲ್ಲಿ ಕಾಣತ್ತೆ ನಿಮ್ಗೆ. ಇದು ನಮ್ಮ ರೈಲ್ವೆ ಸ್ಟೇಷನ್. ಅಲ್ಲಿ ನಿಮ್ಗೆ ಬರೀ ಒಳಗೆ ಹೋಗಿ ತೋರಿಸ್ತಾ ನಿಮ್ಗೆ. ಇದು ಆಲ್ಮೋಸ್ಟ್ 2-3 ಫ್ಲೋರಿನ ಅಂತ ಹೇಳ್ಬೋದ್ರಿ. ಇದು ಬೇಸ್ ಬಿಡ್ರಿ. ಇದು ಫಸ್ಟ್ ಫ್ಲೋರ್, ಅದು ಸೆಕೆಂಡ್ ಫ್ಲೋರ್. ಈ ಕಡೆ ಫಂಕ್ಷನ್ ಆಗತ್ತೆ. ಫಂಕ್ಷನ್ ಬೇಡ, ಆಮೇಲೆ ತೋರಿಸ್ತೇನೆ. ಬರೀ ಈಗ ಒಳಗೆ ಹೋಗೋಣಂತ. ಈ ಒಳಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ನೋಡ್ರಿ ಹಂಪಿದ ಇಲ್ಲಿ ಕಲ್ಲಿನ ರಥದ ಪೇಂಟಿಂಗ್ ಮಾಡದ. ಅದು ಇಷ್ಟು ದೊಡ್ಡದು. ಇದ ಮೇನ್ ರೀ. ಇಂಥವೆಲ್ಲ ಇರೋದ್ರಿಂದ ನಮ್ಮ ರೈಲ್ವೆ ಸ್ಟೇಷನ್ ಇನ್ನೂ ಮಸ್ತ್ ಕಾಣತಿ. ಈ ಕಡೆ ನೋಡತ್ತೀರಿ ಪ್ಲಾಟ್ಫಾರ್ಮಿಗೆ 1 ಹೋಗ್ಬೇಕಂದ್ರೆ ನಿಮ್ಗೆ ಇಲ್ಲಿ ಮ್ಯಾಗ ಸ್ಟೇರ್ಸ್ ಸಿಗ್ತಾವ. ಪ್ಲಾಟ್ಫಾರ್ಮ್ ನಂಬರ್ 2 and 3 ಹೋಗಕ್ಕೆ ನಿಮ್ಗೆ ಅಂದ್ರೆ 2 ಮತ್ತು 3 ಹೋಗಕ್ಕೆ ನಿಮ್ಗೆ ಇಲ್ಲಿ ಅಂಡರ್ಗ್ರೌಂಡ್ ಸಿಗುತ್ತೆ. ಪ್ಲಾಟ್ಫಾರ್ಮ್ 1 ಹೋಗ್ಬೇಕಂದ್ರೆ ನೀವು ಸ್ಟೇರ್ಸ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಈ ಕಡೆ ಇಲ್ಲಾದ್ರೂ ಹೋಗ್ಬೋದು. ಬರೀ ಈಗ 2 and 3 ಹೋಗುವಂತ ಅಂಡರ್ಗ್ರೌಂಡ್ ನೋಡೋಣ ನಾವು. ಯಾಕಂದ್ರೆ ಸಿಂಧೂರಾಗ ಅಷ್ಟು ಮಸ್ತ್ ರೆಡಿ ಮಾಡಿದ್ರಲ್ರಿ. ಸೇಮ್ ಇಲ್ಲಿ ಕೂಡ ನೋಡತ್ತೀರಿ ನೀವು. ಬಾದಾಮಿದ ಅದ ಎಲ್ಲ ಐಹೊಳೆ, ಪಟ್ಟದಕಲ್ಲಾಗಲಿ ಪ್ರತಿಯೊಂದ್ರದ್ದು ನಮ್ಗೆ ಪೇಂಟಿಂಗ್ ಇಲ್ಲೇ ನೋಟಿಸ್ ಸಿಗತ್ತವ. ನೋಡಿಲಿ ಎಷ್ಟು ಮಸ್ತ್ ರೆಡಿ ಮಾಡ್ಯಾರ ಅಂತಂದು. ಸೇಮ್ ಈ ಕಡೆನೂ ಮಾಡ್ಯಾರ, ಆ ಕಡೆನೂ ಮಾಡ್ಯಾರ. ಇನ್ನೂ ಒಂದು 2-3 ಕಡೆ ಮಾಡತ್ತಾರೆ. ಇನ್ನೂ ಪೂರಾ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿಲ್ಲ ಇದು. ಬರೀ ಈಗ ಪ್ಲಾಟ್ಫಾರ್ಮ್ ನಂಬರ್ 1 ಹೋಗೋಣ. ಅಂದ್ರೆ ಈಗ ತೋರಿಸಿನಲ್ರಿ ಅದನ್ನ ಸ್ಟೇರ್ಸ್ ಯೂಸ್ ಮಾಡ್ಕೊಂಡು ನಾನು ಸ್ಟೇರ್ಸ್ ಎಲ್ಲ ಒಂದು ಈ ಟೈಪ್ ಆಯ್ತು ನೋಡ್ರಿ. ಇದನ್ನ ಯೂಸ್ ಮಾಡ್ಕೊಂಡು ನಾನು ಪ್ಲಾಟ್ಫಾರ್ಮ್ ನಂಬರ್ 1 ಹೊಂಟೇನಿ. ಮಸ್ತ್ ರೆಡಿ ಮಾಡಿದ್ರೆ ಸರ್ ನಮ್ಮ ಟ್ರೈನ್. ಅದ್ರಾಗ ಡೀಸೆಲ್ ಲೊಕೊಮೋಟಿವ್ ಐತಿ. ಅದಕ್ಕೆ ಮಾಲಿಗಿಲಿ ಹಾಕಿ ನಾವು ರೆಡಿ ಮಾಡ್ಯಾರ. ಫಸ್ಟ್ ಫ್ಲೋರ್ ಬಂದ ತಕ್ಷಣ ಇದನ್ನ ನೋಡ್ರಿ. ಇಲ್ಲಿ ಮಂದಿನ ಎಷ್ಟು ಎಕ್ಸೈಟಿಂಗ್ ಅದಾರ ಅಂತ ನೋಡ್ಕೊಂಡ್ಬಿಟ್ರಿ. ಇದ್ರ ಮ್ಯಾಗ ಗೊತ್ತಾಗತ್ತೆ ಪೂರ ನಮ್ಮ ಕುಷ್ಟಗಿ ತಾಲೂಕಿನ ಆಜು ಬಾಜು ಎಷ್ಟು ಊರ್ ಅದಾವಲ್ಲ ಎಲ್ಲ ಊರಿನ ಮಂದಿನ ಬಂದು ಈ ಒಂದು ಫಂಕ್ಷನ್ ಒಳಗೆ ಭಾಗಿಯಾಗ್ಯಾರ. ನೋಡತ್ತೀರಿ ನೀವು. ಇದ ನಮ್ದು ಟಿಕೆಟ್ ಕೌಂಟರ್. ನಿಮ್ಗೆ ಈ ರೀತಿ ನೋಡಕ್ ಸಿಗುತ್ತಾ. ಪೇಂಟಿಂಗ್ ನೋಡಿಲ್ಲ. ಈ ಪೇಂಟಿಂಗ್ ನಮ್ಮ ರೈಲ್ವೆ ಸ್ಟೇಷನ್ ಅಂತ ಬ್ಯೂಟಿನ ಇನ್ನೂ ಜಾಸ್ತಿ ಮಾಡತ್ತವ. ನೋಡತ್ತೀರಿ ಟಿಕೆಟ್ ಕೌಂಟರ್. ಈ ಕಡೆ ನಿಮಗೆ ನೀರಿಂದ ಎಲ್ಲ ವ್ಯವಸ್ಥೆ ಮಾಡ್ಯಾರ ಇಲ್ಲಿ. ನಾನು ಹಿಂದೆ ನೋಡತ್ತೀರಿ ನೀವು. ನಮ್ಗೆ ಕುಷ್ಟಗಿಯಿಂದ ಹುಬ್ಬಳ್ಳಿ ಕರ್ಕೊಂಡು ಹೋಗುವಂತ ಟ್ರೈನ್ ರೆಡಿ ಏನಿದತ್ರಿ. ಅದು ಡೀಸೆಲ್ ಇಂಜಿನ್ ಜೊತೆ. ಇಲ್ಲಿ ಮಂದಿ ನೋಡ್ರಿಲ್ಲ ಯಾರು ಇಂಜಿನ್ ಕೊಡ್ಯಾರ ಅಂತಂದ ಫುಲ್ ಇಷ್ಟು ಫೋಟೋ ಗಿಟ್ಟ ತಗೊಂಡು ಮಸ್ತ್ ಈ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳತ್ತಾರ. ಫುಲ್ ನಮ್ಮ ಟ್ರೈನ್ ರೆಡಿ ಏನಿದತ್ರಿ. WDP-4D ಅನ್ಸುತ್ತಾ. WDP-4D UBL ಸೆಡ್. ಸದ್ಯಕ್ಕೆ ನಾ ಆ ಸೈಡಿಂದ ಇತ್ತ ಬಂದ್ಬಿಟ್ಟೇನ್ರಿ. ಯಾಕಂದ್ರೆ ಅಲ್ಲಿ ಫುಲ್ ಜೋಶ್ ಒಳಗೆ ಫೋಟೋ ಗಿಟೋ ಎಲ್ಲ ತಕೊಂತ ಮಸ್ತ್ ಎಂಜಾಯ್ ಮಾಡತ್ತಾರ. ನಾ ಅಲ್ಲಿಂತ ಏನಾರ ಮಾತಾಡಿದ್ರೆ ನಿಮ್ಗೆ ಏನು ಕೇಳಿಸೋಂಗಿಲ್ಲ. ಅದಕ್ಕೆ ಈ ಕಡೆ ಬಂದ್ಬಿಟ್ಟೆ ನಾನು. ಇನ್ನು ಬರೀ ಈಗ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಬಗ್ಗೆ ನೋಡೋದಾದ್ರೆ
ನಿಮ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ ಗೊತ್ತಿರೋಂಗ ಆಲ್ರೆಡಿ ಇದು ತಳಕಲ್ಲಿಂದ ವಾಡಿ ಕನೆಕ್ಟ್ ಆಗೋದು ಈ ಟ್ರ್ಯಾಕಿಂದ ಮೇನ್ ಉದ್ದೇಶ ರೀ. ತಳಕಲ್ಲಿಂದ ವಾಡಿಗೆ ಟೋಟಲ್ ಆಗಿ 233 ಕಿಲೋಮೀಟರ್ ಐತಿ. ಅದ್ರಾಗ ಈಗ ತಳಕಲ್ಲಿಂದ ಕುಷ್ಟಗಿ ಮಠ 55 ಕಿಲೋಮೀಟರ್ ಕಂಪ್ಲೀಟ್ ಆಗೈತ್ರಿ. ಕಂಪ್ಲೀಟ್ ಆಗಿ ಇವತ್ತು ಇನಾಗ್ರಲ್ ಕೂಡ ಆತ. ಇನ್ನು ಇಲ್ಲಿಂದ 178 ಕಿಲೋಮೀಟರ್ ಇನ್ನೂ ಬಾಕಿ ಐತ್ರಿ ಲೈನ್ ಕನ್ಸ್ಟ್ರಕ್ಷನ್ ಆಗೋದು. ಅತ್ತಾಗಿಂದ ಅಂದ್ರೆ ವಾಡಿಯಿಂದ ಶಾಪುರ್ ಮಠ ಒಂದು 40 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬೋದಂತಂದ್ರೆ ಅದು ನ್ಯೂಸ್ ಕೇಳೇನಿ. ಇನ್ನು ಹೇಳ್ಬೇಕಂತಂದ್ರೆ ಇದು ಭಾಳ ದಿನದಿಂದ ಅಂದ್ರೆ ಆಲ್ಮೋಸ್ಟ್ 75 ವರ್ಷ ಆತ್ರಿ ಇಲ್ಲಿಂದ. ಅಂದ್ರೆ ಈ ಊರಿಗೆ ಒಂದು ರೈಲ್ವೆ ಸ್ಟೇಷನ್ ಮಾಡ್ಬೇಕಂತಂದು ಭಾಳ ಜನ ಇದ್ರ ಸಂಬಂಧ ಹೋರಾಡ್ಯಾರ. ಯಾಕಂದ್ರೆ ಇದು ಒಂಥರ ಉತ್ತರ ಕರ್ನಾಟಕ ಒಳಗೆ ಹಾರ್ಡ್ ಪಾಯಿಂಟ್ ಇದ್ದಂಗೆ ಐತ್ರಿ. ಇದು ನಿಮ್ಗೆ ಫೋಟೋ ಆಗಿಬಿಡ್ತಾನೆ ಮ್ಯಾಪ್ ಒಳಗೆ ನೋಡತ್ತೀರಿ ನೀವು. ಕುಷ್ಟಗಿಯಿಂದ ನಿಮ್ಗೆ ಆಲ್ಮೋಸ್ಟ್ 8 ದಿಕ್ಕಿಗೂ ರೋಡ್ ಲೈನ್ಸ್ ಹೋಗಿಬಿಟ್ಟವ್ರಿ. ಅಂದ್ರೆ ಈ ಆಜು ಬಾಜು ಇರುವಂಥ ಹಳ್ಳಿ ಟೋಟಲ್ ಒಂದು 25 ಕಿಲೋಮೀಟರ್ ಒಳಗೆ ಏನೇನು ಹಳ್ಳಿಗಳು ಬರ್ತಾವಲ್ರಿ ಎಲ್ಲರಿಗೆ ಅಂದ್ರೆ ಭಾರಿ ಇದು ಹೆಲ್ಪ್ ಆಗತ್ತೆ. ಇಳಕಲ್, ಗಜೇಂದ್ರಗಡ, ತಾವರಗೆರೆ, ಹುಣಗುಂದ, ಈ ಆಲ್ಮೋಸ್ಟ್ ಈ ಏನು ಮೇನ್ ಪ್ಲೇಸ್ ಅದಾವಲ್ರಿ ಈ ಸೈಡಿಂದ ನಮಗೆ ಬೆಂಗಳೂರಿಗೆ ಹೋಗಾಕತ್ತ, ಹುಬ್ಬಳ್ಳಿಗೆ ಹೋಗಾಕತ್ತ ಭಾರಿ ಹೆಲ್ಪ್ ಆಗಿಬಿಡುತ್ತೆ. ಇನ್ನು ನಮ್ಗೆ ಆ ಭಾಗದಿಂದ ಇದು ಕಲ್ಯಾಣ ಕರ್ನಾಟಕಕ್ಕೆ ಹೋಗ್ಬೇಕಂದ್ರೆ ಇದ ಎಂಟ್ರೆನ್ಸ್ ಕೂಡ ನಮ್ಗೆ ಅನಿಸುತ್ತೆ. ಹಾಗಾಗಿ ಈ ಕುಷ್ಟಗಿ ರೈಲ್ವೆ ಸ್ಟೇಷನ್ ಆಗ್ಬೇಕಂತಂದು ಭಾಳ ದಿನದಿಂದ ಎಲ್ಲರೂ ಬೇಡಿಕೆ ಇಟ್ಟಿದ್ರೆ ಸದ್ಯಕ್ಕೆ ಇವತ್ತು ಆ ಒಂದು ಕನಸು ಈಡೇರಾಗತೈತಿ. ನೆಕ್ಸ್ಟ್ ಇನ್ನು ಹೇಳ್ಬೇಕಂತಂದ್ರೆ ಸದ್ಯಕ್ಕೆ ಇಲ್ಲಿ ಬೇಡಿಕೆ ಇರುವಂಥದ್ದಂದ್ರೆ ಇಲ್ಲಿಂದ ಒಂದು ಹುಬ್ಬಳ್ಳಿಗೆ ಟ್ರೈನ್ ರೀ ಆಲ್ರೆಡಿ ಇವತ್ತು ಇನಾಗ್ರಲ್ ಆತ. ನೆಕ್ಸ್ಟ್ ಇಲ್ಲಿಂದ ಒಂದು ಟ್ರೈನ್ ಬೆಂಗಳೂರಿಗೆ ಕೇಳತ್ತಾರ, ಇಲ್ಲಿಂದ ಒಂದು ಟ್ರೈನ್ ಅಹಮದಾಬಾದಿಗೆ ಒಂದು ಟ್ರೈನ್, ಮತ್ತು ಇಲ್ಲಿ ಗುಂತ್ಕಲ್ ಮ್ಯಾಗ ತಿರುಪತಿಗೆ ಒಂದು ಟ್ರೈನ್ ಇಲ್ಲಿಂದ ಕೇಳತ್ತಾರ ಸದ್ಯಕ್ಕೆ. ಯಾಕಂದ್ರೆ ಭಾಳ ಜನ ಇಲ್ಲಿ ಕಮ್ಯುಟೇಟರ್ಸ್ ಅದಾರ ಈಗ ಆಲ್ರೆಡಿ ನೋಡತ್ತೀರಿ. ಬರೀ ಇನಾಗ್ರಲ್ಲಿ ಇಷ್ಟು ಮಂದಿ ಬಂದಾರ ನೋಡ್ಕೊಂಬಿಡ್ರಿ ನೀವು. ಆಜು ಬಾಜು ಇರುವಂಥ ಎಲ್ಲ ಊರಿಗೆ ಈ ಒಂದು ರೈಲ್ವೆ ಸ್ಟೇಷನ್ ಭಾಳ ಹೆಲ್ಪ್ ಆಗತ್ತೆ. ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ ಇದನ್ನ ಕುಷ್ಟಗಿನ ಜಂಕ್ಷನ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ 2-3 ಕಡೆ ಟ್ರ್ಯಾಕ್ ಮಾಡಂತಂದು ರಿಕ್ವೆಸ್ಟ್ ಕೊಟ್ಟಾರೆ ಆಲ್ರೆಡಿ. ಯಾದಂದ್ರೆ ನಮ್ದು ಚಿತ್ರದುರ್ಗದಿಂದ ಆಲ್ಮಟ್ಟಿವರೆಗೆ ಒಂದು ದರೋಜಿಯಿಂದ ಬಾಗಲಕೋಟೆ ಮಠ, ಇನ್ನೊಂದು ಇತ್ತಾಗಿಂದ ನರಗುಂದ ಮ್ಯಾಗ ಘಟಪ್ರಭಾ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಆ ಕಡೆ ಲೈನ್ ಐತ್ರಿ. ಇನ್ನು ಇಲ್ಲಿಂದ ಬಾಗಲಕೋಟೆ ಕೊಟ್ಟರೆ ಭಾರಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬಾಗಲಕೋಟೆಯಿಂದ ಆಲ್ರೆಡಿ ಕುಡ್ಚಿಗೆ ಒಂದು ಲೈನ್ ಆಗತ್ತೆ ನಮ್ಗೆ ಗೊತ್ತಿರುವಂಗೆ. ಕುಡ್ಚಿಗೆ ಹೋಗ್ಬಿಟ್ರೆ ಮೀರಜ್ಗೆ ಹೋದಂಗೆ ರೀ. ಹಂಗಾಗಿ ಆ ಕಡೆಯಿಂದ ಮೀರಜ್, ಪುಣೆ, ಕೊಲ್ಲಾಪುರ ಸೈಡ್, ಕೊಲ್ಲಾಪುರದಿಂದ ಮತ್ತೆ ವೈಭವಡಿಗೆ ಲೈನ್ ಆಗತ್ತೆ ರೀ. ಅದಾಗ್ಬಿಟ್ರೆ ನೀವು ಇಲ್ಲಿಂದನ ನೀವು ಕೊಂಕಣ್ ಲೈನಿಗೆ ಕನೆಕ್ಟ್ ಆಗ್ಬೋದು. ಹಾಗಾಗಿ ಭಾರಿ ಹೆಲ್ಪ್ ಆಗ್ಬಿಡುತ್ತೆ. ಈ ಒಂದು ನಾವು ಹೇಳಿದಷ್ಟು ಸುಲಭ ಅಲ್ರಿ ಎಲ್ಲ, ಅದು ಗೊತ್ತೈತಿ ನಿಮಗೆ. ಯಾವ್ಯಾವ ಭಾಳ ನೀಡ್ ಐತಲ್ಲ, ಯಾವ ಪಾಸಿಬಲ್ ಐತಲ್ಲ ಆ ಒಂದು ಲೈನ್ ಆದಷ್ಟು ಬೇಗ ಅಲ್ಲಿ ನಾವು ಈಗ ನರಗುಂದ ರೈಲ್ವೆ ಹೋರಾಟ ಸಮಿತಿ ವತಿಯಿಂದ ನಮಗೂ ಸಹಿತ ಹೊಸ ಮಾರ್ಗದ ಅವಶ್ಯಕತೆ ಇರೋದ್ರಿಂದ ಕುಷ್ಟಗಿ ಟು ಘಟಪ್ರಭಾ ಅಂದರೆ ಕುಷ್ಟಗಿ, ಗಜೇಂದ್ರಗಡ, ರೋಣ, ನರಗುಂದ, ಯಲ್ಲಮ್ಮನಗುಡ್ಡ, ಯಲ್ಲಮ್ಮನ ತಾಯಿ, ರೇಣುಕಾ ಯಲ್ಲಮ್ಮ ತಾಯಿ, ಯಲ್ಲಮ್ಮನ ಗುಡ್ಡ, ಸವದತ್ತಿ, ಘಟಪ್ರಭಾ ಈ ಒಂದು ಮಾರ್ಗವಾಗಿ ಹೊಸ ರೈಲ್ವೆ ಇದನ್ನು ಕೊಡಬೇಕಂತೇಳಿ ನಾವು ಇವತ್ತು ವಿ ಸೋಮಣ್ಣವರಿಗೆ ನಾವು ನರಗುಂದದಿಂದ ಹೋರಾಟ ಸಮಿತಿಯಿಂದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿ ನಾವು ಮನವಿ ಕೊಡಲಿಕ್ಕೆ ಅಂತ ಬಂದಿದ್ದೇವೆ. ದಯವಿಟ್ಟು ತಮ್ಮ ಚಾನಲ್ ಮುಖಾಂತರ ಇದನ್ನು ಪ್ರಸ್ತಾವನೆ ಮಾಡಿ ನಮಗೂ ಸಹಿತ ಇಲ್ಲಿ ಉದ್ಘಾಟನೆ ಆದಂಥದ್ದು ನೋಡಿ ನಮಗೂ ತುಂಬ ಖುಷಿ ಆಯಿತು. ಈ ಭಾಗದ ಜನಕ್ಕೆ ಎಷ್ಟು ಅನುಕೂಲ ಆಗ್ತಾ ಇದೆ, ಇದೇ ರೀತಿ ನಮ್ಮ ಭಾಗಕ್ಕೂ ಇದರ ಉಪಯೋಗ ನಮ್ಮ ಜನಕ್ಕೂ ಸಿಗಲಿ ಅಂತೇಳಿ ತಮ್ಮ ಚಾನಲ್ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ತಲುಪುವ ರೀತಿಯಲ್ಲಿ ತಾವು ಈ ಒಂದು ವಿಷಯವನ್ನು ಕುಷ್ಟಗಿ ಟು ಘಟಪ್ರಭಾ ಒಂದು ಹೊಸ ರೈಲ್ವೆ ಮಾರ್ಗವನ್ನು ನಮ್ಗೆ ದಯಮಾಡಿ ದಯಪಾಲಿಸ್ಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ತಮ್ಮ ಚಾನಲ್ ಮುಖಾಂತರ ಒತ್ತಾಯ ಮಾಡ್ಬೇಕಂತ ತಮ್ಮಲ್ಲಿ ಪಣಿಪೂರ್ವಕವಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಲ್ಮೋಸ್ಟ್ ಆಲ್ ಸೆಟ್ ಟುಗು ಇಲ್ಲಿ ನೋಡತ್ತೀರಿ ನೀವು ಕಂಪ್ಲೀಟ್ ಎಲ್ಲ ರೆಡಿ ಆಗೈತಿ. ನಮ್ಮ ಸೋಮಣ್ಣ ಸರ್ ಕೂಡ ಬರತ್ತಾರ. ಸೊ ಅಂಗವಿಕಲರಿಗೆ ವೀಲ್ ಚೇರ್ ಕೊಡೋ ಮುಖಾಂತರ ಇದು ಟ್ರೈನ್ ಇನಾಗ್ರಲ್ ಮಾಡ್ಬೋದು ಅನಿಸುತ್ತೆ. ಆಲ್ರೆಡಿ ಅಲ್ಲೆಲ್ಲ ಸಿದ್ಧತೆ ಆಗಿತ್ತು ನೋಡತ್ತೀರಿ ನೀವು. ರೇಂಜಿ ಕೂಡ ಹೇಳ್ರಿ ಮಂದಿ ಪ್ರತಿ ಸಲ ನಾನು ಹೇಳ್ತಾನೆ. ಇಷ್ಟು ಒಂದು ಈ ಸೆಲೆಬ್ರೇಷನ್ ಒಳಗೆ ಇಷ್ಟು ಜನ ಭಾಗಿಯಾರಲ್ಲ, ನಿಜವಾಗ್ಲೂ ನಂಗೆ ನಂಬಕ್ಕಾಗತ್ತಿಲ್ಲ. ನೋಡ್ರಿ, ಒಂದು ನಾರ್ಮಲ್ ಟ್ರೈನ್, ನಾರ್ಮಲ್ ರೈಲ್ವೆ ಸ್ಟೇಷನ್ಗೆ ಇಷ್ಟು ಜನ ಕೂಡ ಆಗತ್ತಾರ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ ನೀವು. ಈ ಒಂದು ರೈಲ್ವೆ ಸ್ಟೇಷನ್ ಎಷ್ಟು ಈ ನಮ್ಮ ಮಂದಿಗೆ ನೀಡಿತ್ತಂತಂದ್ರೆ ಡಿಪಾರ್ಟ್ ಆದ್ರೂ ನಾವು ಸೆಲೆಬ್ರೇಷನ್
ಫೈನಲಿ ಡಿಪಾರ್ಟ್ ಆಗೋದು ನಾವು ಕುಷ್ಟಗಿ ರೈಲ್ವೆ ಸ್ಟೇಷನಿಂದ. ಫುಲ್ ಒಂದು ಸೆಲೆಬ್ರೇಷನ್ ಮೂಡಿಂದ ನಾವು ಡಿಪಾರ್ಟ್ ಆದಿರಿ, ನೋಡಾದಿದ್ರಿ ನೀವು. ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡೋದಾದ್ರೆ ಈಗ ಇನಾಗರಲ್ ಸ್ಪೆಷಲ್ ಆಗಿರೋದ್ರಿಂದ ನಮಗೆ 2 SLR ಅದಾವು, ನಮ್ಗೆ ನಾರ್ಮಲ್ ಆಗಿ ಜನರಲ್ ಅದ. ಸೊ 8 ಕೋಚಿಂದ ಸದ್ಯಕ್ಕೆ ಇದೆ. ಇನಾಗರಲ್ ಆಗಿ ಕಂಪ್ಲೀಟ್ ಆಗಿ ನಾಳೆಯಿಂದ ಇದು ರೆಗ್ಯುಲರ್ ಆಗಿ ರನ್ ಆಗತ್ತಲ್ರಿ, ಅವಾಗ ನಮ್ಗೆ 2 SLR ಸಿಗ್ತಾವೆ, 9 ಜನರಲ್ ಸಿಗ್ತಾವೆ. ಟೋಟಲ್ ನಮ್ಗೆ 11 ಕೋಚ್ ನಮ್ಗೆ ಈ ಟ್ರೈನ್ ಒಳಗೆ ನೋಡಕ್ಕೆ ಸಿಗ್ತಾವೆ. ಈ ಸದ್ಯ ಮಟ್ಟಿಗೆ ನಮ್ದು ಪ್ಯೂರ್ ಡೀಸೆಲ್ ಸೆಕ್ಷನ್ ಆಗಿರೋದ್ರಿಂದ ನಮ್ಗೆ UBL ಶೆಡ್ WDP 4D ನಮ್ಮಲ್ಲಿ ಲೀಡ್ ಮಾಡಾಗತ್ತೆ. ಫುಲ್ ಹಾಂಕ್ ಜೊತೆ ಅಂಥ ಡಿಪಾರ್ಟ್ ಆದ ಹೇಳಿ ನಾವು ಅಲ್ಲಿ ಮಂದಿ ಕೂಗು ಹಾಕೊಂಡು ನೋಡಿದ್ರಿ ನೀವು, ಸೆಲೆಬ್ರೇಷನ್ ನೋಡಿದ್ರಿ ನೀವು. ಅದ್ರ ಜೊತೆ ಇನ್ನೂ ಕಂಟಿನ್ಯೂ ಆಗುತ್ತೆ ಸೆಲೆಬ್ರೇಷನ್ ನೋಡತ್ತೀರಿ ನೀವು. ಬರೀ ಇನ್ನೂ ಇನ್ಫಾರ್ಮೇಷನ್ ಉಳಿದಿದ್ದಲ್ಲ ಮುಂದೆ ನಿಮ್ಗೆ ತಿಳಿಸ್ಕೊಡ್ತಾನಂತ. ಸದ್ಯಕ್ಕೆ ನಾವೀಗ ತಲುಪಿಟ್ಟವ್ರಿ ಲಿಂಗನಮಂಡಿ ರೈಲ್ವೆ ಸ್ಟೇಷನ್ಗೆ. ನೋಡತ್ತೀರಿ ನೀವು ಲಿಂಗನಮಂಡಿ ರೈಲ್ವೆ ಸ್ಟೇಷನ್ ಈ ಕಡೆ. ಸೊ ನಾರ್ಮಲ್ ಆಗಿ ನಾ ಹೇಳಿದ್ರಿ ಗ್ರೌಂಡ್ ಲೆವೆಲ್ಗಿಂತ ಪ್ಲಾಟ್ಫಾರ್ಮ್ ಹೈಟ್ ಐತೆ ಅಂತಂದು, ಇಲ್ಲಿ ಪ್ಲಾಟ್ಫಾರ್ಮ್ಗಿಂತ ನಮ್ಮ ರೈಲ್ವೆ ಸ್ಟೇಷನ್ ಹೈಟ್ ಐತೆ ನೋಡತ್ತೀರಿ ನೀವು. ಇನ್ನು ಹೇಳ್ಬೇಕಾದ್ರೆ ಟೈಮಿಂಗ್ ಏನಿಲ್ಲ ರೀ ಸದ್ಯಕ್ಕೆ, ಯಾಕಂದ್ರೆ ಇನಾಗರಲ್ ರನ್ ಇದೆ ಹೇಳ್ದಂಗೆ. ಇಲ್ಲಿ ನಾವು ಭಾಳ ಜನ ಸ್ವಾಗತ ಮಾಡ್ಕೊಳಕ್ಕೆ ನಿಂತಾರ ನೋಡತ್ತೀರಿ ನೀವು ಜನನ. ನೆಕ್ಸ್ಟ್ ನಾಳೆ ಇದೆ ಅಂದ್ರೆ 16ನೇ ತಾರೀಕಿಂದ ರೆಗ್ಯುಲರ್ ಆಗಿಂದ ನೆಕ್ಸ್ಟ್ ಇದೆ ಬೆಳಿಗ್ಗೆ ಇಲ್ಲಿ 7:10 ಇಲ್ಲಿ ಬರುತ್ತೆ, 7:11 ಇಲ್ಲಿಂದ ಹೊರಡುತ್ತೆ. ಅಂದ್ರೆ 1 ನಿಮಿಷ ಸ್ಟಾಪ್ ನಿಮ್ಗೆ ಲಿಂಗನಮಂಡಿ ಒಳಗೆ ಸಿಗುತ್ತೆ. ಇದು ಮಸ್ತ್ ಐತೆ ನೋಡಿದ್ರಿ ನಂಗೆ. ಈ ಟೈಪ್ ರೈಲ್ವೆ ಸ್ಟೇಷನ್ ಹಾಕಿದ್ರೆ ನಾನು ನೋಡಿಲ್ಲ, ನೀವು ನೋಡಿದ್ರೆ ಕಮೆಂಟ್ ಮಾಡಿದ್ದು. ಇಲ್ಲೇ ನಿಮ್ಗೆ ರೋಡಿದ ಫ್ಲೈಓವರ್ ಕಾಣುತ್ತೆ, ಅಲ್ಲಿ ನಿಂತ ರೈಲ್ ಫೈನಿಂಗ್ ಮಾಡಕ್ಕೆ ಹೆವಿ ಐತೆ ನೋಡ್ರಿ ಇದು. ನಾಳೆ ಏನರ ಅಕಸ್ಮಾತಾಗಿ ಈ ಲೈನ್ ಫುಲ್ ಕಂಪ್ಲೀಟ್ ಆಗಿ ಯಾವ್ದಾರ ಲಿಂಗನಮಂಡಿನ ಸ್ಕಿಪ್ ಮಾಡ್ತಿರ್ತವಲ್ರಿ ರೈಲ್ವೆ, ಅಂಥ ಟ್ರೈನ್ ಸ್ಕಿಪ್ ತೊಳಕ್ಕೆ ಇಲ್ಲಿಂದ ಹೆವಿ ಲೊಕೇಶನ್ ಸಿಗುತ್ತೆ ನಮಗೆ. ನಮ್ಮ ಫೇವ್ರೇಟ್ ರೂಟ್ ರೀ, ಅಂದ್ರೆ ಡೀಸೆಲ್ ರೂಟ್ ನೋಡತ್ತೀರಿ ನೀವು. ಕಂಟಿನ್ಯೂ ಒಂದು ಪೋಲನು ಎಲೆಕ್ಟ್ರಿಕಲ್ ಪೋಲ್ ಕಾಣತ್ತಿಲ್ಲ ನಮಗೆ. ವಾಹ್, ಕಂಟಿನ್ಯೂ ಅವತ್ತು ನಮ್ದು ಲೋಕಸ್ ಸರ್ ಹಾಂಗೆ ಹೊಡೆಯತ್ತಾರ ನಮ್ಗೆ. ಆ ಹಾಂಗೆ ಇನ್ನೂ ಬರತ್ತೆ ಜರ್ನಿ ಮಾಡಕ್ಕೆ. ಟ್ರ್ಯಾಕ್ಸ್ ತೊಗೊಂಬಿಟ್ಟು ನಾವು ಅಲ್ಲಿ ಶನಿವಾರ ಟ್ರೈನ್ ಹತ್ತಬೇಕನ್ನಕ ಟ್ರ್ಯಾಕ್ಸ್ ಸದ್ಯಕ್ಕೆ ನಾವು ಇವಾಗ ಎಂಟ್ರಿ ಆಗಿಬಿಟ್ಟವ್ರಿ ಹನುಮಾಪುರ ರೈಲ್ವೆ ಸ್ಟೇಷನಿಗೆ. ಇಲ್ಲಿ ನೋಡತ್ತೀರಿ ನೀವು ಹನುಮಾಪುರ ರೈಲ್ವೆ ಸ್ಟೇಷನ್. ಮತ್ತಿದೆ ಗ್ರೌಂಡ್ ಲೆವೆಲ್ಗಿಂತ ಸ್ಟೇಷನ್ ಕೆಳಗೈತಿ, ಅಂದ್ರೆ ಪ್ಲಾಟ್ಫಾರ್ಮ್ ಮ್ಯಾಗ ಐತ್ರಿ ಅಂತ ಹೇಳಿದೆ. ಇನ್ನು ನಾರ್ಮಲಾಗಿ ಟೈಮಿಂಗ್ಸ್ ಬಗ್ಗೆ ನೋಡ್ಬೇಕಂದ್ರೆ ಇಲ್ಲಿ ಬೆಳಿಗ್ಗೆ 7:21 ಇಲ್ಲಿ ಬರುತ್ತೆ, 7:22 ಇಲ್ಲಿಂದ ಹೊರಡುತ್ತೆ. ಈಗ ನಮ್ಮ ಸದ್ಯಕ್ಕೆ ಈ ಸೈಡಿಂದ ಅಷ್ಟೇ ಐತ್ರಿ ನಮ್ಮ ಟ್ರೈನ್. ಅಂದ್ರೆ ಈ ಕುಷ್ಟಗಿಯಿಂದ ಇನಾಗ್ರಲ್ ರನ್ ಸಂಬಂಧ ಹುಬ್ಬಳ್ಳಿ ಮಠ ಬಿಟ್ಟಾರಿ. ವಾಪಸ್ ಇದೇನು ಬರಲ್ಲ ರೀ ಇವತ್ತು. ನಾಳೆ ಸಾಯಂಕಾಲ 5 ಗಂಟೆಗಿದೆ ಹುಬ್ಬಳ್ಳಿನ ಬಿಟ್ಟು 8:40 ಕುಷ್ಟಗಿ ಹೋಗುತ್ತೆ. ನಾಡ್ದು ಬೆಳಿಗ್ಗೆಯಿಂದ ಅಂದ್ರೆ 17th ಅಂತಂತೀನಿ, 17ನೇ ತಾರೀಕು ಬೆಳಿಗ್ಗೆಯಿಂದ ನಿಮಗೆ ಆ ಕಡೆಯಿಂದ 7 ಗಂಟೆಗೆ ಸಿಗುತ್ತೆ, ವಾಪಸ್ ಹುಬ್ಬಳ್ಳಿಯಿಂದ ನಿಮಗೆ 5 ಗಂಟೆಗೆ ಸಿಗುತ್ತೆ. ಇನ್ನು ಆಗಲೇ ಹೇಳೋದು ಮರ್ತಿದ್ದೆ, ಕುಷ್ಟಗಿದ ಸ್ಟೇಷನ್ ಕೋಡ್ ಬಂದುಬಿಟ್ಟು KHTI. ಸ್ಟೇಷನ್ ಹೊರಗೆ ನೋಡಿಲ್ಲ ವಿಂಡ್ ಮಿಲ್ಸ್ ಅತ್ತ ಎಷ್ಟು ಮಸ್ತ್ ಕಾಣತಿ. ಆಲ್ಮೋಸ್ಟ್ ಇಲ್ಲಿ ಈ ರೂಟ್ ಒಳಗೆ ಬರುವಂಥ ಎಲ್ಲ ಸ್ಟಾಪಿಗೂ ಅಂದ್ರೆ ಎಲ್ಲ ಸ್ಟೇಷನಿಗೂ 1 ನಿಮಿಷ ಅಷ್ಟು ಸ್ಟಾಪ್ ಐತಿ ರೀ. ತಳಕಲ್ ಜಂಕ್ಷನ್ ಆಗತ್ತಲ್ಲ ರೀ, ತಳಕಲ್ಲಿಗೆ 2 ನಿಮಿಷ ಸ್ಟಾಪ್ ಐತಿ, ಬಿಟ್ಟರೆ ಗದಗಿಗೆ 2 ನಿಮಿಷ ಸ್ಟಾಪ್ ಐತಿ. ಅದು ಬಿಟ್ಟರೆ ಎಲ್ಲನೂ 1 ನಿಮಿಷ ಅಷ್ಟು ಸ್ಟಾಪ್.
ಫುಲ್ ನೋಡ್ರಿ ಇಲ್ಲಿ ಸೆಲೆಬ್ರಿಟಿ ಟ್ರೈನ್ ಇವತ್ತಿದೆ. ಎಲ್ಲರೂ ಪ್ರತಿಯೊಬ್ಬರು ಕೈಯಾಗ ಮೊಬೈಲ್ ಐತಿ, ವಿಡಿಯೋ ಮಾಡತ್ತಾರ. ಬ್ಯೂಟಿಫುಲ್ ಹಂಗೆ ಜೊತೆ ನಾವು ಎಂಟ್ರಿ ಆದವ್ರಿ ಈಗ ಯಲಬುರ್ಗಾಗ. ಸದ್ಯಕ್ಕೆ ನಾವೀಗ ತಲುಪಿಟ್ಟವ್ರಿ ಯಲಬುರ್ಗಾ ರೈಲ್ವೆ ಸ್ಟೇಷನಿಗೆ. ಇಲ್ಲಿ ಕೂಡ ನಿಮ್ಗೆ ಆಗಲೇ ಹೇಳಿದೆ ನೀವು ಎಲ್ಲ ಸ್ಟೇಷನ್ ನಾವು 1 ನಿಮಿಷ ಸ್ಟಾಪ್ ಸಿಗುತ್ತೆ, 2 ಸ್ಟೇಷನ್ ಬಿಟ್ಟು ಹೆವಿ ಜನ ಇಲ್ಲಿಂದ ಡಿಬೋರ್ಡ್ ಮಾಡ್ತಾರೆ. ಯಾಕಂದ್ರೆ ಇನಾಗ್ರಲ್ ರನ್ ಸಂಬಂಧ ಫ್ರೀ ಆಗಿ ಹತ್ಕೊಂಡಿದ್ರಿ, ಅಲ್ಲಿಂದ ಟಿಕೆಟ್ ಇಲ್ಲಂಗೆ ನಾವು ಟಿಕೆಟ್ ತೊಗೊಂಡಿವ್ರಿ. ಬಟ್ ಭಾಳ ಜನ ಹತ್ಕೊಂಡಿದ್ರೆ ಇಲ್ಲೇ ಡಿಬೋರ್ಡ್ ಮಾಡತ್ತಾರ. ನೋಡತ್ತೆ ನೀವು ಯಲಬುರ್ಗಾ ರೈಲ್ವೆ ಸ್ಟೇಷನ್ ಈ ಥರ ಕಾಣುತ್ತೆ. ಈ ಶೆಲ್ಟರ್ ನಂಗೆ ಇಷ್ಟ ಆಯ್ತು ನೋಡಿರಿ. ಈ ಶೆಲ್ಟರ್ ಎರಡು ಕಡೆ ಇದು ನೋಡಿರಿ ಎಷ್ಟು ಮಸ್ತ್ ಐತೆ ನೋಡಿರಿ ಶೆಲ್ಟರ್. ಅದು ಈ ಸೈಡು ಮಸ್ತ್ ಐತಿ. ಇನ್ನು ಹೇಳ್ಬೇಕಂದ್ರೆ ಈ ಲೈನ್ ಏನೈತಲ್ರಿ ಇದು ತಳಕಲ್ಲಿಂದ ಮುಂದೆ ಯಲಬುರ್ಗವರೆಗೆ ಕಂಪ್ಲೀಟ್ ಆಗಿಂದ ಇಲ್ಲಿ ಶಾಸಕರ ಬೇಡಿಕೆ ಇಟ್ಟಿದ್ರೆ ಯಲಬುರ್ಗಿಂದನ ಟ್ರೈನ್ ಸ್ಟಾರ್ಟ್ ಮಾಡಿಬಿಡ್ರಿ ಅಂತಂದ್ರೆ ಈ ಟ್ರೈನ್ ಏನು ಓಡಾದತ್ತಲ್ರಿ ಇದು ಈ ಕುಷ್ಟಗಿಯಿಂದ ಸ್ಟಾರ್ಟ್ ಆಗೋದನ್ನ ಯಲಬುರ್ಗಿಂದನೇ ಸ್ಟಾರ್ಟ್ ಮಾಡಿಬಿಡ್ರಿ ಫಸ್ಟ್ ಅಂತಂದು ಬೇಡಿಕೆ ಇಟ್ಟಿದ್ರು. ಬಟ್ ಅದೆಲ್ಲ ಸ್ವಲ್ಪ ಎಲ್ಲ ಲೈನ್ ಕಂಪ್ಲೀಟ್ ಆಗಿತ್ತಲ್ರಿ ಅಲ್ಲಿ ಕುಷ್ಟಗಿ ಮಠ. ಸ್ವಲ್ಪ ದಿನ ತಡೆದು ಡೈರೆಕ್ಟಾಗಿ ಕುಷ್ಟಗಿಂದನೇ ಈ ಟ್ರೈನನ್ನು ಸ್ಟಾರ್ಟ್ ಮಾಡಿಬಿಟ್ರು. ಇನ್ನೂ ಎಲ್ಲೇನೋ ಫಂಕ್ಷನ್ ಟೈಪ್ ಮಾಡತ್ತಾರೆ ಅಂದ್ರೆ ಪೂಜೆ ಗೀಜೆ ಮಾಡಕತ್ತಾರ. ಆಲ್ಮೋಸ್ಟ್ ನೋಡತ್ತೀರಿ ನೀವು ಊರಲ್ಲಿ ಕಾಣುತ್ತೆ ಎಲ್ಲ ಸೈಡ್ ರೀ ಸೇಮ್. ಇಲ್ಲಿ ಸಿನ್ನೂರು ಸೈಡ್ ಈ ನಮ್ಮ ಕುಷ್ಟಗಿ ಸೈಡ್ ಎಲ್ಲನೂ ರೈಲ್ವೆ ಸ್ಟೇಷನಿಂದ ಊರು ಸ್ವಲ್ಪ ಒಂದು 2 ಕಿಲೋಮೀಟರ್ ಮಿನಿಮಮ್ ದೂರ ಆಗೇ ಆಗ್ತಾವೆ. ಬಟ್ ನನ್ನ ರಿಕ್ವೆಸ್ಟ್ ಏನಂದ್ರೆ ಇಲ್ಲ ಪ್ಯಾಸೆಂಜರ್ ಟ್ರೈನ್ಗಳು ಕಡಿಮೆ ಅದಾವೆ ಇಲ್ಲ ಅನ್ನೋಂಗಿಲ್ಲ. ಬಟ್ ಸ್ವಲ್ಪ ಆಟೋ ಚಾರ್ಜಸ್ ನೋಡಿ ತೊಗೋಬೇಕ್ರಿ. ಅಲ್ಲಿ ಹೇಳಿದ್ರೆ ನಾನು 80 ರೂಪೀಸ್ ನಂಗೆ ತೊಗೊಂಡಿದ್ರೆ ನಮ್ಮ ಸುನುಬಾಯಿ ಅವರಿಗೆ 70 ರೂಪೀಸ್ ತೊಗೊಂಡಿದ್ದಂತ ಅವ್ರು ಹೇಳೋದು ಕರೆಕ್ಟ್ ಇಲ್ಲ ಅನ್ನೋಲ್ಲ. ಯಾಕಂದ್ರೆ ನಾವು ಒಂದು ಸಲ ಬಂದ್ರೆ ವಾಪಸ್ ಹೋಗೋಕ್ಕೂ ಪ್ಯಾಸೆಂಜರ್ ಇರಲ್ಲ, ಆ ಕಡೆಯಿಂದ ಬಂದರೂ ಪ್ಯಾಸೆಂಜರ್ ಇಲ್ಲ, ಹೀಗಾಗಿ ಜಾಸ್ತಿ ತೊಗೊತಾರೆ. ಬಟ್ ಅಲ್ಲಿ ಆಲ್ರೆಡಿ ರಿಕ್ವೆಸ್ಟ್ ಕೊಟ್ಟಿದ್ರು KSRTC ಬಸ್ ಸ್ಟ್ಯಾಂಡಿಗೆ. ಆಲ್ರೆಡಿ ಬಸ್ ಸ್ಟ್ಯಾಂಡು ಆಲ್ಮೋಸ್ಟ್ ಆಗೈತೆ. ಅದಾದ್ಮೇಲೆ ನಮಗೆ ಅಲ್ಲಿ ಬಸ್ ಸ್ಟ್ಯಾಂಡಸ್ ಕೂಡ ಸಿಗುತ್ತೆ. ನನಗೆ 60 ರೂಪೀಸ್ ಕೇಳಿದ್ರು, ನಾನು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ. ಟೈಮ್ ಆಗಿತ್ತ. ನೆಕ್ಸ್ಟ್ ಅದು ಹೇಳ್ಬೇಕಂದ್ರೆ ಅವ್ರ ಜೊತೆ ಮಾತಾಡಿದೆ ಆಟೋದವ್ರ ಜೊತೆ. ಆಮೇಲೆ ಟ್ರೈನ್ ಏನು ರೆಗ್ಯುಲರ್ ಆಗಿ ಆದರೆ ಅಷ್ಟು ಕೂಡ ಒಂದು ಟೀಮ್ ಅಪ್ ಮಾಡ್ಕೊಂಡು ಒಂದು ಬರ್ಬೋದು ಒಂದು ರೇಂಜ್. ಅಷ್ಟಂದ್ರೆ 50 ಅಂತೂ ಮ್ಯಾಕ್ಸ್ ಮಾಡೇ ಮಾಡ್ತಾರೆ. ಚೇರ್ಸ್ ಗೀರ್ಸ್ ಎಲ್ಲ ಹಾಕಿ ಮಸ್ತ್ ಅರೇಂಜ್ಮೆಂಟ್ ಮಾಡ್ಯಾರ ನೋಡ್ರಿ ಈ ಸ್ಟೇಷನ್ ಒಳಗೂ. ಡಿಪಾರ್ಟ್ ಆದ್ರು ನಾವು ಯಲಬುರ್ಗಾ ರೈಲ್ವೆ ಸ್ಟೇಷನಿಂದ. ನಮ್ಮ ಟ್ರೈನ್ ಯಾವಾಗ ಮಾತ್ರ ಸಂಗನಾಳ ರೈಲ್ವೆ ಸ್ಟೇಷನಿಗೆ. ಸ್ಟೇಷನ್ ಕೂಡ ಬಂದ್ಬಿಟ್ಟು ನೆನಪಾರಿ ಅಂತ ಹೇಳ್ರಿ. ಇಲ್ಲಿ ನಿಮ್ಗೆ 7:38ಕ್ಕೆ ಬರುತ್ತೆ, 7:39ಕ್ಕೆ ಇಲ್ಲಿಂದ ಹೊರಡುತ್ತೆ. ಸ್ಟೇಷನ್ ಕೂಡ SGNL. ಇಲ್ಲಿ ಇನ್ನೂ ಸ್ವಲ್ಪ ಪ್ಲಾಟ್ಫಾರ್ಮ್ ಕೆಲಸ ಎಲ್ಲ ನಡೆಯತ್ತೆ ನೋಡ್ರಿ. ಇನ್ನು ಸದ್ಯಕ್ಕೆ ಮುಗಿದಿಲ್ಲ, ಇನ್ನೂ ಪೂರ ಇಲ್ಲಿ ಶೆಲ್ಟರ್ ಗಿಲ್ಟ್ರ್ ಎಲ್ಲ ಆಗ್ಬೋದು ಅನಿಸುತ್ತೆ. ಪೂರ ನೋಡತ್ತೀರಿ ನೀವು. ಅಲ್ಲಿ ನಮ್ಮ ಮೇನ್ ಬಿಲ್ಡಿಂಗ್ ಐತಿ. ಊರಿಂದ ಹೊರಗೆ ನೋಡತ್ತೀರಿ ನೀವು ಕ್ರೌಡ್. ಇವತ್ತು ಪೂರ ನಮ್ದು ಟ್ರೈನ್ ಸೆಲೆಬ್ರಿಟಿ ರೀ ಈ ರೂಟಿಗೆ. ಯಾಕಂದ್ರೆ ಫಸ್ಟ್ ಟ್ರೈನ್ ರೀ ಈ ರೂಟ್ ಒಳಗೆ ರನ್ ಆಗತ್ತಿದ್ದು. ಟೆಸ್ಟಿಂಗ್ ಎಲ್ಲ ಆಗೈತೆ ಬಿಡ್ರಿ. ಬಟ್ ರನ್ ಆಗತ್ತಿದ್ದು ಇನಾಗ್ರಲ್ಲ ಆ್ಯಕ್ಚುಯಲ್ ರನ್ ಆಗತ್ತಿದ್ದು ಇವತ್ತು. ರೆಗ್ಯುಲರಾಗಿ ಕಮರ್ಷಿಯಲ್ ರನ್ ಆಗೋದು ನಾಳೆ ಅಂದರೆ 16ನೇ ತಾರೀಕಿಗೆ. ಪ್ರತಿಯೊಂದು ಸ್ಟೇಷನ್ಗೂ ಜನ ಇಷ್ಟ ಅದ. ಈ ಸ್ಟೇಷನಿಗೆ ಹತ್ತದ ನೆಕ್ಸ್ಟ್ ಸ್ಟೇಷನಿಗೆ ಇಳಿದೆ ಹಿಂಗೆ ಮಾಡ್ಕೊತ ಅವರು ಒಂದು ಟ್ರೈನ್ ಜರ್ನಿನ ಎಂಜಾಯ್ ಮಾಡತ್ತಾರೆ ಇಲ್ಲಿ. ನೆಕ್ಸ್ಟ್ ಇನ್ನು ನಾವು ನಾಳಿಂದ ರೆಗ್ಯುಲರ್ ಆಗಿ ಕಮರ್ಷಿಯಲ್ ರನ್ ಆತಂದ್ರೆ ಹುಬ್ಬಳ್ಳಿಯಿಂದ ಬರುವಾಗಿದೆ 17327 ಆಗಿರುತ್ತೆ ಕುಷ್ಟಗಿವರೆಗೆ. ಕುಷ್ಟಗಿಯಿಂದ ವಾಪಸ್ ಹೋಗುವಾಗಿದೆ 17328 ಆಗಿ ರನ್ ಆಗುತ್ತೆ. ನಮ್ಮ ಟ್ರೈನ್ ಎಂಟರ್ ಆಗಿದ್ರಿ ಈಗ ಕುಕ್ಕನೂರು ರೈಲ್ವೆ ಸ್ಟೇಷನಿಗೆ. ಅಲ್ಲಿ ನೋಡಿರಿ ಸೆಲೆಬ್ರೇಷನ್ ನೋಡ್ರಿ ಅಲ್ಲಿ ಹಂಗೆ ಫುಲ್ ಪಟಾಕಿ ಎಲ್ಲ ಹೊಡ್ಯಾತಾರ ಮಸ್ತ್. ಇದು ಬಿಟ್ಟರೆ ನಮ್ಮ ನೆಕ್ಸ್ಟ್ ಸ್ಟಾಪಿನ ತಳಕಲಿಂದ ನಾವು ನಮ್ದು ಏನದ ಗುಂತ್ಕಾಲಿಂದ ಹುಬ್ಳಿ ಮೇನ್ ಲೈನ್ ಐತಲ್ಲ ಅದ್ರ ಜೊತೆ ನಾವು ಮರ್ಜ್ ಆಗಿ ನಾವು ಹುಬ್ಳಿ ಸೈಡ್ ಹೋಗ್ತೀವಿ. ಲೋಕಲ್ ರಿವರ್ಸಲ್ ಅಂಕರಿ ಏನಿಲ್ಲ ರೀ, ಡೈರೆಕ್ಟಾಗಿ ನಾವು
ರುಕೋರಿ ರಸ್ತೆ ಇಲ್ದೇನೆ ಗದಗ ಸೈಡ್ ನಾವು ಹೋಗ್ತೀವಿ. ಕ್ರೌಡ್ ಅಂಕ್ರಿ ಕಮ್ಮಿನ ಇಲ್ಲ ಬಿಡ್ರಿ ಇವತ್ತು ಮಾತ್ರ ಫುಲ್. ಈ ರೂಟ್ ಒಳಗೆ ನೀವು ಬರೀ ಸ್ಟೇಷನ್ ಒಳಗೆ ಅಷ್ಟೇ ನೋಡತ್ತೀರಿ ಅಂತ ತಿಳ್ಕೊಳ್ಳೋದು. ಬರೀ ಸ್ಟೇಷನ್ ಒಳಗೆ ಅಷ್ಟೇ ಅಲ್ರಿ, ಪ್ರತಿ ರೋಡಿಗೂ ನಿಂತಾರ. ಪ್ರತಿಯೊಂದು ಆ ಕಡೆ ಈ ಕಡೆ ರಸ್ತೆಗಳು ಇರ್ತಲ್ರಿ, ಆ ಬ್ರಿಡ್ಜ್ ಗಿಜ್ಜಿ ಬಂದಲ್ಲಿ ಆ ಹೊಲದೊಳಗಿದ್ದಾರೆ ಪ್ರತಿಯೊಬ್ಬರು ರೀ. ಅಲ್ಲಿಂದ ಕೈ ಮಾಡಿ ಫೋಟೋ ತೊಗೊಂತ ಫುಲ್ ಈ ವೈಭವ ಮಸ್ತ್ ಐತ್ರಿ ರೀ ಇವತ್ತಿಂದ. ಶಬಾಷ್, ಬೈಕ್ ಒಳಗೆ ತಂದ್ಬಿಟ್ಟಾರ ನೋಡ್ರಿ ಪ್ಲಾಟ್ಫಾರ್ಮಿಗೆ. ಎರಡೂ ಕಡೆ ಜನ ನೋಡ್ರಿ ಇಲ್ಲಿ ಫುಲ್ ಆ ಸೈಡು ನಿಂತಾರ. ವಾಹ್, ಟೀ ಕಾಫಿನೂ ಬಂತ್ರಿ ಟ್ರೈನ್ ಒಳಗೆ ಆಗಲಿ ನೋಡ್ರಿ ಇಲ್ಲಿ. ಎಕ್ಸಲರೇಷನ್ ನೋಡ್ರಿ ಫುಲ್ ಹೆವಿ ತೊಗೊಳದತ್ತಿ. ಸೊ ಅಲ್ಲೇ ನೀವು ಆ ಲೈನ್ ಏನು ನೋಡತ್ತೀರಿ ನೀವು, ಅದ ಲೈನ್ ಬರುತ್ತೆ ನಮ್ದು ಹುಬ್ಬಳ್ಳಿ ಗುಂತ್ಕಲ್ ಮೇನ್ ಲೈನ್. ಸೊ ಈ ಕಡೆ ಹೋಗ್ಬಿಟ್ರೆ ನಾವು ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ ಮ್ಯಾಗ ನಾವು ಗುಂತ್ಕಲ್ ಸೈಡ್ ಹೋಗ್ತೀವಿ. ನಾವೀಗ ಆ ಲೈನಿಗೆ ಬಂದು ಮರ್ಜ್ ಆದ್ವಿ ಈಗ ಅಲ್ಲಿ. ಇದು ಫುಲ್ಲಿ ಎಲೆಕ್ಟ್ರಿಫೈಡ್ ಲೈನ್ ಐತ್ರಿ ನೋಡತ್ತೀರಿ ನೀವು. ಇದು ನಾವು ಬಂದಿಲ್ಲ, ಸಿಂಗಲ್ ಡೀಸೆಲ್ ರೂಟ್ ಐತ್ರಿ ಇದು. ಅಂದರೆ ನಾನ್ ಎಲೆಕ್ಟ್ರಿಫೈಡ್ ಸಿಂಗಲ್ ಲೈನ್ ಇದೆ ನಮ್ದು ಈಗ. ಸದ್ಯಕ್ಕೆ ನಾವೀಗ 55 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಾವು ಬಂದು ತಲುಪೇವ್ರಿ ತಳಕಲ್ಲ ಜಂಕ್ಷನಿಗೆ. ಜಂಕ್ಷನ್ ಯಾಕಪ್ಪ ಅಂತಂದ್ರೆ ಔಟ್ರೊಳಗೆ ನಿಮ್ಗೆ ತೋರಿಸಿದೆ ನಾನು ಒಂದು ಲೈನ್ ಇಲ್ಲಿಂದ ಮುಂದೆ ಕೊಪ್ಪಳ ಹೊಸಪೇಟೆ ಮ್ಯಾಗ ಗುಂತ್ಕಲ್ ಸೈಡ್ ಹೋಗುತ್ತೆ ಒಂದು ಲೈನ್. ನಾವು ಹೊಂಟಿವ್ರಿ ಹುಬ್ಬಳ್ಳಿ ಸೈಡ್ ಒಂದು ಲೈನ್ ನಾವು ಬಂದ್ವಿ ಕುಷ್ಟಗಿ ಸೈಡಿಂದ. ಹಂಗಾಗಿ ತಳಕಲಿಗೆ ಜಂಕ್ಷನ್ ಅಂತಾರೆ. ಇನ್ನು ಹೇಳ್ಬೇಕಂದ್ರೆ ತಳಕಲ್ ಒಳಗೆ 10 ನಿಮಿಷ ಸ್ಟಾಪ್ ಕೊಟ್ಟಾರೆ. ಯಾಕಂದ್ರೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, 10 ನಿಮಿಷ ಭಾಳ ಆತ್ರಿ. ನಾನು 2 ನಿಮಿಷ ಅಷ್ಟೇ ಮಾಡಿದ್ದೆ, ನಾನು ನಿಮ್ಗೆ ಹೇಳಿದ್ನು ಕೂಡ ಹಿಂದೆ ವಿಡಿಯೋ ಒಳಗೆ. ಬಟ್ 10 ನಿಮಿಷ ಸ್ಟಾಪ್ ಐತ್ರಿ ಇಲ್ಲಿ. ಸ್ಟೇಷನ್ ನೋಡಲಿ ಎಷ್ಟು ಮಸ್ತ್ ಐತಿದೆ, ಗಿಡ ಮಸ್ತ್ ಅದಾವೆ ಇಲ್ಲಿ. ಸ್ಟೇಷನ್ ಸ್ವಲ್ಪ ಲೈಟಾಗಿ ಕರು ಕೂಡ ಐತೆ ನಿಮ್ಗೆ, ಹಾಗಾಗಿ ಮಸ್ತ್ ಕಾಣತೈತಿ. ನೋಡೋಣಂತ ಈಗ ನೆಕ್ಸ್ಟ್ ಮುಂದೆ ನಮ್ಗೆ ಈ ಒಂದು ಸ್ವಲ್ಪ ಮೇನ್ ಲೈನ್ ಅಂದಮೇಲೆ ಒಂದು ಸ್ವಲ್ಪ 1-2 ಕ್ರಾಸಿಂಗ್ ಸಿಗ್ತಾವೆ. ಬಟ್ ಒಂದು ಕ್ರಾಸಿಂಗಿಗೆ ನಮಗೆ ಸಿಗೋದಂದ್ರೆ ಭಗತ್ ಕಿ ಕೋಟಿಯಿಂದ KSR ಬೆಂಗಳೂರಿಗೆ ಹೋಗುವಂಥ KSR ಬೆಂಗಳೂರು ಎಕ್ಸ್ಪ್ರೆಸ್ ಅದು ಮುಂದೆ ಡೈವರ್ಟ್ ಆಗೈತೆ ರೀ. ಅದು ಎಲ್ಲಿಂದ್ರೆ ಬಳ್ಳಾರಿಯಿಂದ ಯಶವಂತಪುರ ಮಟ್ಟ ಅಂದ್ರೆ ಧರ್ಮವರಂ ಕಡೆ ಸ್ವಲ್ಪ ಎಲ್ಲ ಏನೋ ವರ್ಕ್ ನಡೆಯುತ್ತಲ್ಲ ರೀ. ಹಾಗಾಗಿ ಆಲ್ಮೋಸ್ಟ್ ಆ ಕಡೆಯಿಂದ ಬರೋ ಎಲ್ಲ ಟ್ರೈನ್ಗಳು ಡೈವರ್ಟ್ ಆಗ್ಯಾವ. ನೋಡೋಣಂತ. ಜೊತೆಗೆ ಹೇಳ್ಬೇಕಂದ್ರೆ ಈಗ ಸದ್ಯ ಮಟ್ಟಿಗೆ IRCTC ಒಳಗೆ ವೇರಿಸ್ ಮೈ ಟ್ರೈನ್ ಒಳಗೆ ಕುಷ್ಟಗಿ ರೈಲ್ವೆ ಸ್ಟೇಷನ್ ಆಗಲಿ, ಈ ಟ್ರೈನಿಂದ ಇನ್ಫಾರ್ಮೇಷನ್ ಆಗಲಿ, ಅಂದ್ರೆ ರೂಟು ಟೈಮಿಂಗ್ಸ್ ಒಟ್ಟು ಏನು ತೋರಿಸೋಂಗಿಲ್ಲ ರೀ ಸದ್ಯ ಮಟ್ಟಿಗೆ ಏನಿಲ್ಲ. ನಾಳೆ ರೆಗ್ಯುಲರ್ ಟ್ರೈನ್ ಆಗಿಂದ ನಾಳೆ ಅಥವಾ ನಾಳೆದಿಂದ ನಿಮ್ಗೆ ಅದನ್ನು ನೋಡೋಕೆ ಸಿಗುತ್ತೆ. ಈಗ ನಾನು ಡೆಮೋ ಟ್ರೈನ್ ಬಗ್ಗೆ ಮಾತಾಡ್ತೀನಲ್ಲ, ಇದು ಬಂದು ಇರೋದು ಚಿತ್ರದುರ್ಗದಿಂದ ಹುಬ್ಬಳ್ಳಿ ಎಕ್ಸಿಲರೇಷನ್ ನೋಡ್ರಿ ಏನು ಸೈಕಾಗಿ ತೊಗೊಳಕತ್ತಿದೆ. ಈಗ ನಮ್ಮ ತಳಕ ರೈಲ್ವೆ ಸ್ಟೇಷನ್ ನೋಡಿ, ಇನ್ನೂ ಪ್ಲಾಟ್ಫಾರ್ಮ್ ಒಳಗದೇವ್ರಿ ನಾವು ಹೆವಿ ಪುಲ್ ಮಾಡ್ತೇವೆ ಒಮ್ಮೆ. ನಮ್ಮ ಲೋಕಲ್ ಸರ್ ಏನು ಸೀಟ್ ಬಂದ್ರೆ ಕಾಣತ್ರಿ, ಎಲ್ಲ ಕಡೆ ಫೋಟೋ ಸಾಕಾಗಿ ಬಿಟ್ಟಿರ್ಬೋದು ಅವ್ರಿಗೆ. ಭಗತ್ ಕಿ ಕೋತಿಯಿಂದ KSR ಬೆಂಗಳೂರಿಗೆ ಹೋಗುವಂಥ KSR ಬೆಂಗಳೂರು ಎಕ್ಸ್ಪ್ರೆಸ್ ಮಸ್ತ್ ಕರ್ ಒಳಗೆ ಕ್ರಾಸಿಂಗ್ ಸಿಕ್ತು ನೋಡ್ರಿ ನಮಗೆ.
ವೆದರ್ ನೋಡ್ರಿ ಇಷ್ಟೊತ್ತನ ಹೆವಿ ಬಿಸಿಲು ಇತ್ತು, ಈಗ ಮಳೆ ಆಯ್ತು. ನಾನು ಎಲ್ಲ ವೀಡಿಯೋದಾಗ ಬರೀ ಹಿಂಗಾಗುತ್ತೆ. ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಹೆವಿ ಬಿಸಿಲು ಇರುತ್ತೆ, ವೀಡಿಯೋ ಎಂಡ್ ಆದಂಗೆ ಮಳೆ ಬರೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡ್ರಿ ವೆದರ್ ಎಷ್ಟು ಮಸ್ತ್ ಆಗೈತಿ ಇದು. ಟೈಮ್ ಇವಾಗ ಆಲ್ಮೋಸ್ಟ್ 3:55 ಆಗೈತೆ ರೀ. ನಾವು ಇವಾಗ ಎಂಟರ್ ಆಗೇವಿ ಗದಗ ಜಂಕ್ಷನ್ಗೆ. ಜಂಕ್ಷನ್ ಯಾಕಂತಂದ್ರೆ ಇಲ್ಲಿಂದ ಆನ್ಲೈನ್ ಬಾಗಲಕೋಟೆ ಮ್ಯಾಗ ವಿಜಯಪುರ ಸೈಡ್ ಹೋಗೈತಿ, ಹಾಗಾಗಿ ಗದಗಿಗೆ ಜಂಕ್ಷನ್ ಅಂತಾರ. ಇಲ್ಲಿ ಏನಂದ್ರೆ ಅನೌನ್ಸ್ಮೆಂಟ್ ಆಗತ್ತೆ ರೀ ಈ ಟ್ರೈನಿಂದ. ಅನೌನ್ಸ್ಮೆಂಟ್ ಆಗತ್ತೆ ರೀ ಈ ಟ್ರೈನಿಗೆ. ಭಾಳ ಜನ ಇಲ್ಲಿಂದ ಬೋರ್ಡು ಮಾಡಿದ್ರೆ ಇದು ಗುಡ್ ಥಿಂಗ್ ಇದೆ. ಇಲ್ಲಿ ಐತೆ ನೋಡ್ರಿ ಎಕ್ಸಿಟ್. ಆಲ್ಮೋಸ್ಟ್ ನಮ್ಮ ಗದಗ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಒಳಗಿತ್ತಲ್ರಿ, ಕಂಪ್ಲೀಟ್ ಆಗೈತೆ ರೀ ಆಲ್ಮೋಸ್ಟ್ ಹೇಳ್ಬೋದು ನಾವು. ಲಿಫ್ಟ್ ಕೂಡ ಫೆಸಿಲಿಟಿ ಐತಿ, ಆ ಕಡೆ ನಿಮಗೆ ಕೂಡ ಬ್ರಿಡ್ಜ್ ಕೂಡ ಸಿಗುತ್ತೆ. ನೋಡತ್ತೀರಿ ನೀವು ವೆದರ್ ಚೊಕ್ ಆಗೈತೆ ರೀ. ಮತ್ತೆ ಹೇಳ್ದಂಗೆ ಸದ್ಯ ಮಟ್ಟಿಗೆ ಎಕ್ಸಿಟಿಗೆ ಈ ಕಡೆನೂ ಐತಿ, ಆ ಕಡೆ ಓಪನ್ ಆಗೈತಿ ಗೊತ್ತಿಲ್ಲ ನಂಗಿನ್ನ. ಮೊದ್ಲು ಆ ಕಡೆ ಇತ್ತು, ಈಗ ಈ ಕಡೆನೇ ಎಕ್ಸಿಟ್ ನಿಮ್ಗೆ ಗದಗಿಂದ ಸಿಗುತ್ತೆ. ಜಸ್ಟ್ ನಾವು ಗದಗ ದಾಟಿವಿ, ಸ್ಪೀಡ್ ನೋಡ್ರಿ ಯಾವ ರೇಂಜಿಗೆ ತೊಗೊಂಡು ಪಿಕಪ್ ಅಂತಂದ್ರೆ ಆಲ್ 75, 76. ಯಾವುದೋ ಒಂದು ಟ್ರೈನ್ ಐತಲ್ರಿ ಈ ಟೈಮಿಗೆ, ಯಾವ್ದು ಹಂಪಿನ ಹುಬ್ಬಳ್ಳಿ ಮುಂಜಾ ಚೆನ್ನೈ ಸೆಂಟ್ರಲ್. ಓ ಆಲ್ರೆಡಿ ಸೆಂಟ್ ಮಾಡಿದ್ರಿ ಇದನ್ನ. ವಾಯ SMVT ಬೆಂಗಳೂರು ಹೋಗುತ್ತಲ್ರಿ ಆ ಟ್ರೈನ್, ನಿಮ್ಮ ಟ್ರೈನ್. ಹಾಂ ಫೈನಲಿ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಬರುವಂಥ ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಅದರದ ಲಾಸ್ಟ್ ಸ್ಟಾಪ್ ಆದಂಥ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಗೆ ಬಂದು ತಲುಪೈತ್ರಿ. ನಾರ್ಮಲ್ ಆಗಿ ಈಗ ಬಸ್ ಟಿಕೆಟ್ ಇದು ಟ್ರೈನ್ ಟಿಕೆಟ್ ಕಂಪೇರ್ ಮಾಡಿ ನೋಡ್ಬೇಕಂದ್ರೆ ಹುಬ್ಬಳ್ಳಿಯಿಂದ ನಿಮ್ಗೆ ಕುಷ್ಟಗಿ ಮಟ್ಟ ಬಸ್ ಟಿಕೆಟ್ ಆಗತ್ತೆ ರೀ 186 ರೂಪೀಸ್, ಅಂದ್ರೆ ಆಲ್ಮೋಸ್ಟ್ 190 ರೂಪೀಸ್ನ ಟಿಕೆಟ್ ಆಗುತ್ತೆ ರೀ. ಇನ್ನು ಇದ್ರದ್ದು ಇವತ್ತೊಂದು ದಿನ ಅಷ್ಟೇ 70 ರೂಪೀಸ್ ತೊಗೊಂಡಾರಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ನಾರ್ಮಲ್ ಆಗಿ ಇಲ್ಲಿಂದ ಸಿಂಧೂರಿಗೆ, ಇಲ್ಲಿಂದ ವಿಜಯಪುರಕ್ಕೆ ಹೋಗುವಂಥ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಆಲ್ಮೋಸ್ಟ್ 200 ಕಿಲೋಮೀಟರ್, 210, 257 ಕಿಲೋಮೀಟರ್ ಇದ್ರೂ ಅವೆಲ್ಲ 45 ರೂಪೀಸ್, 55 ರೂಪೀಸ್ ಅಷ್ಟೇ ಅದಾವೆ. ಹಾಗಾಗಿ ಇದು ಒಂದು ಆಲ್ಮೋಸ್ಟ್ ಒಂದು 155, 150 ಕಿಲೋಮೀಟರ್ ಅಷ್ಟೇ ಆಗುತ್ತಲ್ರಿ. ನನ್ನ ಪ್ರಕಾರ ಒಂದು 35ರಿಂದ 40 ರೂಪಾಯಿ ಒಳಗೆ ಇದು ಟಿಕೆಟ್ ಆಗ್ಬೋದು ಅನಿಸುತ್ತೆ. ಎಲ್ಲಿಂದ ಎಲ್ಲಿ ಕಂಪೇರ್ ನೋಡ್ರಿ ನೀವು, 190 ರೂಪೀಸಿಂದ 40 ರೂಪೀಸ್ ಒಳಗೆ ನೀವು ಕುಷ್ಟಗಿಯಿಂದ ಹುಬ್ಬಳ್ಳಿಯಿಂದ ಕುಷ್ಟಗಿಗೆ ಬಂದುಬಿಡ್ತೀರಿ. ಸೊ ಇನ್ನು ಟೈಮಿಂಗ್ ಬಗ್ಗೆ ನೋಡ್ಬೇಕಂದ್ರೆ ಆಗಲೇ ಹೇಳ್ದಂಗೆ ಇದು ಕುಷ್ಟಗಿಯಿಂದ ಬೆಳಿಗ್ಗೆ 7 ಗಂಟೆಗೆ ಬಿಡುತ್ತೆ ರೀ. ಇದು ವಾಪಸ್ ಸಾಯಂಕಾಲ ಇದು ಹುಬ್ಬಳ್ಳಿಯಿಂದ 5 ಗಂಟೆಗೆ ಇಲ್ಲಿಂದ ಬಿಡುತ್ತೆ ರೀ. ಅದೊಂದು ಸ್ವಲ್ಪ ನಂಗೆ ಟೈಮಿಂಗ್ ಸರಿ ಅನಿಸಲಿಲ್ಲ ರೀ. ಯಾಕಂದ್ರೆ ಒಂದು ತಾಸು ಹಿಂದೆ ಮುಂದೆ ಮಾಡ್ಕೋಬೇಕ್ರಿ. ಕುಷ್ಟಗಿಯಿಂದ ಬರುವಾಗ ಬೆಳಿಗ್ಗೆ 6 ಗಂಟೆಗೆ ಅಲ್ಲಿಂದ ಡಿಪಾರ್ಟ್ ಆಗ್ಬೇಕ್ರಿ. ಇದು ಹೊಳ್ಳಿ ವಾಪಸ್ಸಿಂದ ಹುಬ್ಬಳ್ಳಿಯಿಂದ ಹೋಗುವಾಗ ಇಲ್ಲಿಂದನೂ ಕೂಡ 6 ಗಂಟೆಗೆ, ಅಂದ್ರೆ 5 ಗಂಟೆಗೆ ಇದ್ದಿದ್ದು 6 ಗಂಟೆ ಆಗ್ಬೇಕು. ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಟೈಮ್ ಆದಂಗೆ ಆಗತ್ತೆ ರೀ, ಬೆಸ್ಟ್ ಟೈಮ್ ಅನಿಸುತ್ತೆ. ಸೊ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡೋಣಂತ್ರಿ. ಕುಷ್ಟಗಿಯಿಂದ ಯಾರ್ಯಾರು ಈ ವಿಡಿಯೋ ನೋಡತ್ತೀರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮೂರ ಹೆಸರನ್ನ. ಇನ್ನು ಆಲ್ಮೋಸ್ಟ್ ನನ್ನ 1K ಸಬ್ಸ್ಕ್ರೈಬರ್ಗೆ ಭಾಳ ಅಂದ್ರೆ ಭಾಳ ಕ್ಲೋಸ್ ಅದೇನೆ. 1K ಸಬ್ಸ್ಕ್ರೈಬರ್ನು ಈ ವಿಡಿಯೋ ಮುಖಾಂತರ ನೀವು ಮುಟ್ಟಿಸ್ಬಿಡ್ರಿ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡೋಣಂತ್ರಿ. ಸಿಗೋಣಂತ ಮತ್ತೊಂದು ಯಾವ್ದಾರು ಸ್ಪೆಷಲ್ ಜರ್ನಿ ಒಳಗೆ ಅಲ್ಲಿ ನಿಮ್ಮೆಲ್ಲರಿಗೂ ಬಾಯ್, ಸಿಗೋರಂತ ಮತ್ತೆ. ಎಷ್ಟು ಮಸ್ತ್ ಕಾಣತ್ತೆ ನೋಡಿ, ಅಲ್ಲಿ ಫುಲ್ ಕ್ರೌಡ್ ಒಳಗೆ ಕಾಣಿದ್ದಿಲ್ಲ ನಿಮ್ಗೆ. ಈಗ ನೋಡ್ರಿ ಜೊತೆಗೆ ನಮ್ಮ ಸೋನು ಬಾಯ್ ಅವ್ರಿಗೆ ಬಾಯ್ ಟೈಮ್ ಅಂತ ಥ್ಯಾಂಕ್ಸ್ ಬ್ರದರ್ ನಮ್ಮ ಜೊತೆ ಜರ್ನಿ ಮಾಡಿದಾಗ. ನಿಮಗೆ ಥ್ಯಾಂಕ್ಸ್, ನೀವು ಜೊತೆ ಜರ್ನಿ ಮಾಡಿದ್ರಲ್ಲ.